ನಮಸ್ಕಾರ. ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರ್ಯಾರ್. 13 ವರ್ಷದ ಬಳಿಕ ಸೌಜನ್ಯ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ನಾನು ಸೌಜನ್ಯ ಅಪಹರಣ ಮಾಡಿರುವಂತ ಗಳಿಗೆಯಲ್ಲಿ ಅದೇ ಸ್ಥಳದಲ್ಲಿದ್ದೆ. ಯಾರು ಅಪಹರಣ ಮಾಡಿದ್ರು ಅನ್ನೋದನ್ನ ನೋಡಿದ್ದೇನೆ. ಸಿಸಿಟಿವಿ ಫುಟೇಜ್ ಅನ್ನ ನಾನು ನೋಡಿದ್ದೇನೆ. ನಾನು ಮರದ ಮರೆಯಲ್ಲಿ ನಿಂತುಕೊಂಡು ಆಕೆಯನ್ನ ಎತ್ಕೊಂಡು ಹೋಗಿದ್ದನ್ನು ನೋಡಿದ್ದೇನೆ. ಸೌಜನ್ಯ ಹತ್ಯೆ ಪ್ರತ್ಯಕ್ಷದರ್ಶಿ ಈಗ ರಿಪಬ್ಲಿಕ್ ಕನ್ನಡದ ಮುಂದೆ ಪ್ರತ್ಯಕ್ಷ ಆಗಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಅತಿ ದೊಡ್ಡ ಸಾಕ್ಷಿಯ ಸಂದರ್ಶನ. ಇದು ಎಕ್ಸ್ಕ್ಲೂಸಿವ್ ಅಲ್ಲ, ಇದು ಎಕ್ಸ್ಪೋಸಿವ್. ಸೌಜನ್ಯ ಕೊಲೆ, ಆಕೆ ಹೇಳಿದ್ದು ಸತ್ಯನ? ಹಾಗಾದ್ರೆ ಕಟ್ಟುಕತೆನ? ರಿಪಬ್ಲಿಕ್ ಕನ್ನಡದಲ್ಲಿ ಪ್ರತ್ಯಕ್ಷದರ್ಶಿಯ ಸ್ಫೋಟಕ ಸಂದರ್ಶನ. 13 ವರ್ಷದ ಬಳಿಕ ಸೌಜನ್ಯ ಕೇಸ್ಗೆ ಬಿಗ್ಗೆಸ್ಟ್ ಟ್ವಿಸ್ಟ್ ಸಿಗ್ತಾ ಇದೆ. ಸಾಕ್ಷಿ ನಾಶ ಆಗಿದೆ, ಸಾಕ್ಷಿಗಳೇ ಇಲ್ಲ. ಕೆಲವು ಅಧಿಕಾರಿಗಳು ಸಾಕ್ಷಿಗಳನ್ನ ಮುಚ್ಚಿ ಹಾಕಿದ್ದಾರೆ. ಕೆಲವರ ಲೋಪದೋಷ ಇದರಲ್ಲಿ ಇದೆ ಅಂತೇಳಿ ಎಲ್ಲ ಹೇಳಿದಂತಹ ಹೋರಾಟಗಾರರು ಈಗ ಈ ಮಹಿಳೆ ಹೇಳ್ತಿರೋದನ್ನ ನಿಜ ಅಂತೇಳಿ ನಂಬ್ತೀರಾ? ಸೌಜನ್ಯ ಅಪಹರಣ ಮಾಡಿರುವಂತ ಗಳಿಗೆಯಲ್ಲೇ ಶಾಂತಿವನದಲ್ಲಿ ಬಸ್ ಸ್ಟ್ಯಾಂಡ್ ನ ಹಿಂದ್ಗಡೆ ಇದ್ದಂತ ಮರದ ಹಿಂದೆ ನಾನು ನೋಡ್ತಾ ಇದ್ದೆ ಅಂತೇಳಿ ಹೇಳಿದಂತ ಈ ಮಹಿಳೆ ಹೇಳಿರೋದು ನಿಜನಾ? ಹದಿಮೂರು ವರ್ಷದ ಬಳಿಕ ಈಗ ಪ್ರತ್ಯಕ್ಷರಾಗಿದ್ದಾರೆ ಈ ಮಹಿಳೆ ಹೇಳಿರುವಂತ ಮಾತಿನ ಅನುಸಾರ ಅವತ್ತು ಸುಮಾರೊಂದು 4 ಗಂಟೆ 4 ಕಾಲಾಗಿತ್ತು. ಆ ಬಾಲಕಿ ಸುಮಾರೊಂದು PUC ಇರ್ಬೋದೇನೋ. ಆ ಬಾಲಕಿ ನಡ್ಕೊಂಡು ಬರ್ತಾ ಇದ್ಲು. ಜಿಟಿ ಮಳೆ ಬರ್ತಾ ಇತ್ತು. ಯಾವುದೇ ವಾಹನಗಳ ಓಡಾಟ ಇರಲಿಲ್ಲ. ಒಂದು ಕಾರು ಬರುತ್ತೆ, ಬೂದು ಬಣ್ಣದ ಕಾರು. 4-5 ಜನ ಆ ಕಾರಿನ ಒಳಗಡೆ ಇದ್ರು. ಆ ಕಾರಿನ ಒಳಗಡೆ ಇದ್ದವರು ಈ ಬಾಲಕಿ ಬರ್ತಾ ಇದ್ದಂತೆ ಕಾರನ್ನ ನಿಲ್ಲಿಸ್ತಾರೆ. ಆಕೆಯನ್ನ ಎತ್ತಕೊಂಡು ಹೋಗ್ತಾರೆ. ಆಕೆ ಕೊಡೆ ಬೀಳುತ್ತೆ, ಕರ್ಚೀಫ್ ಬೀಳುತ್ತೆ. ಅದನ್ನ ಕಾರೊಳಗೆ ತುಂಬಿಕೊಂಡು ಎಳ್ಕೊಂಡು ಹೋಗ್ತಾರೆ. ನಾನು ಏನಾಯ್ತು ಅಂತ ಹೇಳಿ ನೋಡೋದ್ರೊಳಗಡೆ ಅವರು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಆ ನಂತರ ಆಕೆ ಕೊಲೆಯಾಗಿರುವಂತ ವಿಚಾರ ನನಗೆ ಗೊತ್ತಿರಲಿಲ್ಲ. ನಾನು ಟಿವಿನೂ ನೋಡಿರ್ಲಿಲ್ಲ. ನನಗೆ ಹೋರಾಟದ ಬಗ್ಗೆಯೂ ಗೊತ್ತಿರಲಿಲ್ಲ. ಆದ್ರೆ ಈಗ ನಮಸ್ಕಾರ. ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರ್ಯಾರ್. 13 ವರ್ಷದ ಬಳಿಕ ಸೌಜನ್ಯ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ನಾನು ಸೌಜನ್ಯ ಅಪಹರಣ ಮಾಡಿರುವಂತ ಗಳಿಗೆಯಲ್ಲಿ ಅದೇ ಸ್ಥಳದಲ್ಲಿದ್ದೆ. ಯಾರು ಅಪಹರಣ ಮಾಡಿದ್ರು ಅನ್ನೋದನ್ನ ನೋಡಿದ್ದೇನೆ. ಸಿಸಿಟಿವಿ ಫುಟೇಜ್ ಅನ್ನ ನಾನು ನೋಡಿದ್ದೇನೆ. ನಾನು ಮರದ ಮರೆಯಲ್ಲಿ ನಿಂತುಕೊಂಡು ಆಕೆಯನ್ನ ಎತ್ಕೊಂಡು ಹೋಗಿದ್ದನ್ನು ನೋಡಿದ್ದೇನೆ. ಸೌಜನ್ಯ ಹತ್ಯೆ ಪ್ರತ್ಯಕ್ಷದರ್ಶಿ ಈಗ ರಿಪಬ್ಲಿಕ್ ಕನ್ನಡದ ಮುಂದೆ ಪ್ರತ್ಯಕ್ಷ ಆಗಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಅತಿ ದೊಡ್ಡ ಸಾಕ್ಷಿಯ ಸಂದರ್ಶನ. ಇದು ಎಕ್ಸ್ಕ್ಲೂಸಿವ್ ಅಲ್ಲ, ಇದು ಎಕ್ಸ್ಪೋಸಿವ್. ಸೌಜನ್ಯ ಕೊಲೆ, ಆಕೆ ಹೇಳಿದ್ದು ಸತ್ಯನ? ಹಾಗಾದ್ರೆ ಕಟ್ಟುಕತೆನ? ರಿಪಬ್ಲಿಕ್ ಕನ್ನಡದಲ್ಲಿ ಪ್ರತ್ಯಕ್ಷದರ್ಶಿಯ ಸ್ಫೋಟಕ ಸಂದರ್ಶನ. 13 ವರ್ಷದ ಬಳಿಕ ಸೌಜನ್ಯ ಕೇಸ್ಗೆ ಬಿಗ್ಗೆಸ್ಟ್ ಟ್ವಿಸ್ಟ್ ಸಿಗ್ತಾ ಇದೆ. ಸಾಕ್ಷಿ ನಾಶ ಆಗಿದೆ, ಸಾಕ್ಷಿಗಳೇ ಇಲ್ಲ. ಕೆಲವು ಅಧಿಕಾರಿಗಳು ಸಾಕ್ಷಿಗಳನ್ನ ಮುಚ್ಚಿ ಹಾಕಿದ್ದಾರೆ. ಕೆಲವರ ಲೋಪದೋಷ ಇದರಲ್ಲಿ ಇದೆ ಅಂತೇಳಿ ಎಲ್ಲ ಹೇಳಿದಂತಹ ಹೋರಾಟಗಾರರು ಈಗ ಈ ಮಹಿಳೆ ಹೇಳ್ತಿರೋದನ್ನ ನಿಜ ಅಂತೇಳಿ ನಂಬ್ತೀರಾ? ಸೌಜನ್ಯ ಅಪಹರಣ ಮಾಡಿರುವಂತ ಗಳಿಗೆಯಲ್ಲೇ ಶಾಂತಿವನದಲ್ಲಿ ಬಸ್ ಸ್ಟ್ಯಾಂಡ್ ನ ಹಿಂದ್ಗಡೆ ಇದ್ದಂತ ಮರದ ಹಿಂದೆ ನಾನು ನೋಡ್ತಾ ಇದ್ದೆ ಅಂತೇಳಿ ಹೇಳಿದಂತ ಈ ಮಹಿಳೆ ಹೇಳಿರೋದು ನಿಜನಾ? ಹದಿಮೂರು ವರ್ಷದ ಬಳಿಕ ಈಗ ಪ್ರತ್ಯಕ್ಷರಾಗಿದ್ದಾರೆ ಈ ಮಹಿಳೆ ಹೇಳಿರುವಂತ ಮಾತಿನ ಅನುಸಾರ ಅವತ್ತು ಸುಮಾರೊಂದು 4 ಗಂಟೆ 4 ಕಾಲಾಗಿತ್ತು. ಆ ಬಾಲಕಿ ಸುಮಾರೊಂದು PUC ಇರ್ಬೋದೇನೋ. ಆ ಬಾಲಕಿ ನಡ್ಕೊಂಡು ಬರ್ತಾ ಇದ್ಲು.
ಜಿಟಿ ಜಿಟಿ ಮಳೆ ಬರ್ತಾ ಇತ್ತು, ಯಾವುದೇ ವಾಹನಗಳ ಓಡಾಟ ಇರಲಿಲ್ಲ. ಒಂದು ಕಾರು ಬರುತ್ತೆ, ಬೂದು ಬಣ್ಣದ ಕಾರು. 4-5 ಜನ ಆ ಕಾರಿನ ಒಳಗಡೆ ಇದ್ರು. ಆ ಕಾರಿನ ಒಳಗಡೆ ಇದ್ದವರು ಈ ಬಾಲಕಿ ಬರ್ತಾ ಇದ್ದಂತೆ ಕಾರನ್ನ ನಿಲ್ಲಿಸ್ತಾರೆ, ಆಕೆಯನ್ನ ಎತ್ತಾಕೊಂಡು ಹೋಗ್ತಾರೆ. ಆಕೆ ಕೊಡೆ ಬೀಳುತ್ತೆ, ಕರ್ಚೀಫ್ ಬೀಳುತ್ತೆ, ಅದನ್ನ ಕಾರೊಳಗೆ ತುಂಬಿಕೊಂಡು ಎಳ್ಕೊಂಡು ಹೋಗ್ತಾರೆ. ನಾನು ಏನಾಯ್ತು ಅಂತ ಹೇಳಿ ನೋಡೋದ್ರೊಳಗಡೆ ಅವರು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಆ ನಂತರ ಆಕೆ ಕೊಲೆಯಾಗಿರುವಂತ ವಿಚಾರ ನನಗೆ ಗೊತ್ತಿರಲಿಲ್ಲ. ನಾನು ಟಿವಿನೂ ನೋಡಿರ್ಲಿಲ್ಲ, ನನಗೆ ಹೋರಾಟದ ಬಗ್ಗೆಯೂ ಗೊತ್ತಿರಲಿಲ್ಲ. ಆದ್ರೆ ಈಗ ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರ್ಯಾರ್. 13 ವರ್ಷದ ಬಳಿಕ ಸೌಜನ್ಯ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ನಾನು ಸೌಜನ್ಯ ಅಪಹರಣ ಮಾಡಿರುವಂತ ಗಳಿಗೆಯಲ್ಲಿ ಅದೇ ಸ್ಥಳದಲ್ಲಿದ್ದೆ. ಯಾರು ಅಪಹರಣ ಮಾಡಿದ್ರು ಅನ್ನೋದನ್ನ ನೋಡಿದ್ದೇನೆ. ಸಿಸಿಟಿವಿ ಫುಟೇಜ್ ಅನ್ನ ನಾನು ನೋಡಿದ್ದೇನೆ. ನಾನು ಮರದ ಮರೆಯಲ್ಲಿ ನಿಂತುಕೊಂಡು ಆಕೆಯನ್ನ ಎತ್ಕೊಂಡು ಹೋಗಿದ್ದನ್ನು ನೋಡಿದ್ದೇನೆ. ಸೌಜನ್ಯ ಹತ್ಯೆ ಪ್ರತ್ಯಕ್ಷದರ್ಶಿ ಈಗ ರಿಪಬ್ಲಿಕ್ ಕನ್ನಡದ ಮುಂದೆ ಪ್ರತ್ಯಕ್ಷ ಆಗಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಅತಿ ದೊಡ್ಡ ಸಾಕ್ಷಿಯ ಸಂದರ್ಶನ. ಇದು ಎಕ್ಸ್ಕ್ಲೂಸಿವ್ ಅಲ್ಲ, ಇದು ಎಕ್ಸ್ಪೋಸಿವ್. ಸೌಜನ್ಯ ಕೊಲೆ, ಆಕೆ ಹೇಳಿದ್ದು ಸತ್ಯನ? ಹಾಗಾದ್ರೆ ಕಟ್ಟುಕತೆನ? ರಿಪಬ್ಲಿಕ್ ಕನ್ನಡದಲ್ಲಿ ಪ್ರತ್ಯಕ್ಷದರ್ಶಿಯ ಸ್ಫೋಟಕ ಸಂದರ್ಶನ. 13 ವರ್ಷದ ಬಳಿಕ ಸೌಜನ್ಯ ಕೇಸ್ಗೆ ಬಿಗ್ಗೆಸ್ಟ್ ಟ್ವಿಸ್ಟ್ ಸಿಗ್ತಾ ಇದೆ. ಸಾಕ್ಷಿ ನಾಶ ಆಗಿದೆ, ಸಾಕ್ಷಿಗಳೇ ಇಲ್ಲ. ಕೆಲವು ಅಧಿಕಾರಿಗಳು ಸಾಕ್ಷಿಗಳನ್ನ ಮುಚ್ಚಿ ಹಾಕಿದ್ದಾರೆ. ಕೆಲವರ ಲೋಪದೋಷ ಇದರಲ್ಲಿ ಇದೆ ಅಂತೇಳಿ ಎಲ್ಲ ಹೇಳಿದಂತಹ ಹೋರಾಟಗಾರರು ಈಗ ಈ ಮಹಿಳೆ ಹೇಳ್ತಿರೋದನ್ನ ನಿಜ ಅಂತೇಳಿ ನಂಬ್ತೀರಾ? ಸೌಜನ್ಯ ಅಪಹರಣ ಮಾಡಿರುವಂತ ಗಳಿಗೆಯಲ್ಲೇ ಶಾಂತಿವನದಲ್ಲಿ ಬಸ್ ಸ್ಟ್ಯಾಂಡ್ ನ ಹಿಂದ್ಗಡೆ ಇದ್ದಂತ ಮರದ ಹಿಂದೆ ನಾನು ನೋಡ್ತಾ ಇದ್ದೆ ಅಂತೇಳಿ ಹೇಳಿದಂತ ಈ ಮಹಿಳೆ ಹೇಳಿರೋದು ನಿಜನಾ? ಹದಿಮೂರು ವರ್ಷದ ಬಳಿಕ ಈಗ ಪ್ರತ್ಯಕ್ಷರಾಗಿದ್ದಾರೆ ಈ ಮಹಿಳೆ ಹೇಳಿರುವಂತ ಮಾತಿನ ಅನುಸಾರ ಅವತ್ತು ಸುಮಾರೊಂದು 4 ಗಂಟೆ 4 ಕಾಲಾಗಿತ್ತು. ಆ ಬಾಲಕಿ ಸುಮಾರೊಂದು PUC ಇರ್ಬೋದೇನೋ, ಆ ಬಾಲಕಿ ನಡ್ಕೊಂಡು ಬರ್ತಾ ಇದ್ಲು. ಜಿಟಿ ಮಳೆ ಬರ್ತಾ ಇತ್ತು, ಯಾವುದೇ ವಾಹನಗಳ ಓಡಾಟ ಇರಲಿಲ್ಲ. ಒಂದು ಕಾರು ಬರುತ್ತೆ, ಬೂದು ಬಣ್ಣದ ಕಾರು. 4-5 ಜನ ಆ ಕಾರಿನ ಒಳಗಡೆ ಇದ್ರು. ಆ ಕಾರಿನ ಒಳಗಡೆ ಇದ್ದವರು ಈ ಬಾಲಕಿ ಬರ್ತಾ ಇದ್ದಂತೆ ಕಾರನ್ನ ನಿಲ್ಲಿಸ್ತಾರೆ, ಆಕೆಯನ್ನ ಎತ್ತಾಕೊಂಡು ಹೋಗ್ತಾರೆ. ಆಕೆ ಕೊಡೆ ಬೀಳುತ್ತೆ, ಕರ್ಚೀಫ್ ಬೀಳುತ್ತೆ, ಅದನ್ನ ಕಾರೊಳಗೆ ತುಂಬಿಕೊಂಡು ಎಳ್ಕೊಂಡು ಹೋಗ್ತಾರೆ. ನಾನು ಏನಾಯ್ತು ಅಂತ ಹೇಳಿ ನೋಡೋದ್ರೊಳಗಡೆ ಅವರು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಆ ನಂತರ ಆಕೆ ಕೊಲೆಯಾಗಿರುವಂತ ವಿಚಾರ ನನಗೆ ಗೊತ್ತಿರಲಿಲ್ಲ. ನಾನು ಟಿವಿನೂ ನೋಡಿರ್ಲಿಲ್ಲ, ನನಗೆ ಹೋರಾಟದ ಬಗ್ಗೆಯೂ ಗೊತ್ತಿರಲಿಲ್ಲ. ಆದ್ರೆ ಈಗ